ಹಲೋ ಫ್ರೆಂಡ್ಸ್, ಇವತ್ತು ಬಂದು ಶುಕ್ರವಾರದಲ್ಲಾಗಲಿ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಮನೆಯವರು ಚಿಕನ್ನ ತಂದಿದ್ದಾರೆ. ಚಿಕನ್ನಲ್ಲಿ ಚಾಪ್ಸ್ ಅಲ್ಲ, ಸಾಂಬಾರು ಮತ್ತು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿರಿಯಾನಿಗೆ ಆಲ್ರೆಡಿ ಮಸಾಲಾನ ರುಬ್ಕೊಬಿಟ್ಟಿದ್ದೀನಿ. ಆ ಮಸಾಲಾನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವ್ಯಾವತ್ತು ಬಿರಿಯಾನಿ ಪೌಡರ್ ಆಗಲಿ, ಬಿರಿಯಾನಿ ಟೇಸ್ಟಿಂಗ್ ಪೌಡರು, ಗರಂ ಮಸಾಲ ಅವೆಲ್ಲನ ಯೂಸ್ ಮಾಡ್ತಾರೆ ಬೇರೆಯವರೆಲ್ಲ. ಅವನ್ನೇನು ಕೂಡ ನಾವು ಯೂಸ್ ಮಾಡಲ್ಲ. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಯೂಸ್ ಮಾಡೋಂಥದ್ದು. ಮೊದಲಿಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಈರುಳ್ಳಿ ಒಂದು 4 ಮತ್ತು ಬೆಳ್ಳುಳ್ಳಿ ಒಂದು 3, ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 5 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಚಕ್ಕೆ, ಶುಂಠಿ, ಆಮೇಲೆ ಸಾಂಬಾರು ಬಿತ್ತ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಸಾಂಬಾರು ಬಿತ್ತ ಬರುತ್ತಲ್ಲ ಅದು. ಅಷ್ಟನ್ನೆಲ್ಲ ನಾವು ಹಾಕ್ಕೊಂಡು ಏನು ಮಾಡಬೇಕು, ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಮೇನ್ ತುಪ್ಪದಲ್ಲಿ ಫ್ರೈ ಮಾಡೋದೆ. ಅದರೊಳಗಡೆ ಸ್ವಲ್ಪ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿ ಹುರ್ಕೋಬೇಕು. ಓಕೆನಾ? ಹುರ್ಕೊಂಡು ಆರಿಸ್ಕೊಂಡು ಮಿಕ್ಸಿಲಿ ರುಬ್ಬಬೇಕು. ಈ ಥರ ಬಿರಿಯಾನಿನ ಮಾಡಿ ತುಂಬಾ ಟೇಸ್ಟ್ ಇರುತ್ತೆ. ಆಮೇಲೆ ಸ್ವಲ್ಪ 1-2 ಟೊಮೊಟೊ ಹಣ್ಣು, ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಚ್ಚಿಟ್ಕೊಂಡು ಸ್ವಲ್ಪ ಅದು ಮಳ್ಳಬೇಕಾದ್ರೆ ಯೂಸ್ ಮಾಡಬೇಕು. ಈ ರೀತಿ ನಮ್ಮನೆ ಬಿರಿಯಾನಿ ಮಾಡೋದು. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ. ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ, ಹಸಿ ಸ್ಮೆಲ್ ಹೋಗೋವರೆಗೂ. ಅದಕ್ಕೆ ಈ ಥರ ನೀರು ಬಿಟ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೋಬೇಕು. ಹಾಗೆಯೇ ನಾವು ಇದಕ್ಕೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗಲಿ ಆ ಥರದ್ದೇನೂ ಹಾಕಿಲ್ಲ. ಆಡಿಸ್ಕೊಳೋಕ್ಕೆ ಮಸಾಲೆಗೆ ಏನು ಹಾಕಿದ್ದೀವಿ ಅಂತ ಅಂದರೆ ಸ್ವಲ್ಪ ಕಾಯಿ, ಸಾಂಬಾರು ಬಿತ್ತ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆರಿಸ್ಕೊಂಡು ಆಮೇಲೆ ಮಿಕ್ಸಿಲಿ ಆಡಿಸ್ಕೊಂಡು ಖಾರದ ನೀರು ಉದ್ದಿರೋದು. ಇನ್ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಅಂತ ಹಾಕಿಲ್ಲ. ನೆಕ್ಸ್ಟು ಈಗ ಮಳ್ತಾ ಇದೆ. ಈಗ ಟೊಮೊಟೊ ಹಣ್ಣು ಹಾಕ್ತೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಆದರೆ ನಾವು ಯಾವ ಮಸಾಲ ಪೌಡ್ರು, ಬಿರಿಯಾನಿ ಪೌಡ್ರು ಆ ಥರದ್ದೇನೂ ಹಾಕಲ್ಲ. ಜಸ್ಟ್ ಮನೇಲೇ ಆ ಥರ ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಶುಂಠಿ, ಆಮೇಲೆ ಸಾಂಬಾರು ಬಿತ್ತ ಮೇನು, ಅದರೊಳಗಡೆ ಸಾಂಬಾರು ಸೊಪ್ಪು ಅವೆಲ್ಲನೂ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆಡಿಸ್ಕೊಂಡು ಈ ಥರ ಮಸಾಲೆ ಮಾಡೋದು. ನಾವು ಯಾವುದೇ ರೀತಿ ಬಿರಿಯಾನಿ ಮಸಾಲ ಆಗಲಿ, ಗರಂ ಪೌಡ್ರು, ಚಿಲ್ಲಿ ಪೌಡ್ರು ಅವು ಯಾವನ್ನೂ ಆ್ಯಡ್ ಮಾಡಲ್ಲ. ಇಷ್ಟೇ ಮಾಡೋದು. ಈಗ ಸ್ವಲ್ಪ 1-2 ಟೊಮೊಟೊ ಹಣ್ಣು ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನು ಮಳ್ಳಬೇಕಾದ್ರೆ ಹಾಕ್ತೀವಿ. ಈಗ ಚೆನ್ನಾಗಿ ಬೆಂದ ಮೇಲೆ ಅಕ್ಕಿ ಹಾಕ್ತೀವಿ. ಅಕ್ಕಿ ಹಾಕ್ಬಿಟ್ಟು ದಮ್ ಬರೋದಕ್ಕೆ ಇಡ್ತೀವಿ. ಹಾಗೆ ಪಕ್ಕದಲ್ಲಿ ಚಿಕನ್ ಸಾಂಬಾರು, ಈ ಕಡೆ ಬಿರಿಯಾನಿ, ಈ ಕಡೆ ಚಿಕನ್ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀವಿ. ಇವಾಗ ಅಕ್ಕಿ ಹಾಕಿದ್ದೀವಿ, ಬೇಯ್ತಾ ಇದೆ. ಈ ಥರ ಇರುತ್ತೆ ನಮ್ಮ ಮನೆ ಬಿರಿಯಾನಿ. ಅಕ್ಕಿ, ಚಿಕನ್ನು ಎಲ್ಲ ಕೂಡ ಒಂದು ಸಮವಾಗಿ ಬೇಯಬೇಕು, ಒಂದು ಸಮವಾಗಿ ನೀರು ಬಿಡಬೇಕು, ಆಗ ಸರಿ ಇರುತ್ತೆ. ಚಿಕನ್ ಸಾಂಬಾರಿಗೆ ಚಿಕನ್ನ ಹಸಿ ಸ್ಮೆಲ್ ಹೋಗೋ ರೀತಿ ಹುರ್ಕೋಬೇಕು. ಚಿಕನ್ ಸುಂಡಿದೆ. ಈಗ ಅರಿಶಿನ ಈರುಳ್ಳಿ ಗೊಜ್ಜನ್ನ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಈರುಳ್ಳಿಲಿ 1-2 ನಿಮಿಷ ಬೇಯಬೇಕು. ಚಿಕನ್ ಸಾಂಬಾರು ಕೂಡ ಬೇಯ್ತಿದೆ. ಇದಕ್ಕೂ ನಾವು ಯಾವುದೇ ಪೌಡರ್ ಆಗಲಿ ಏನಾಗಲಿ ಯೂಸ್ ಮಾಡಲ್ಲ. ಮನೆಯಲ್ಲೇ ಖಾರದ ಪುಡಿ ಮಾಡಿಸ್ಕೊಂಡು, ಖಾರದ ಪುಡಿ ಸ್ವಲ್ಪ ಕಾಯಿ ಆಡಿಸ್ಕೊಂಡು ಮಾಡೋಂಥದ್ದು. ಬೇಯ್ತಾ ಇದೆ. ಫೈನಲಿ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ. ಮತ್ತು ಚಿಕನ್ ಸಾಂಬಾರು ರೆಡಿಯಾಗಿದೆ. ಹಾಗೆ ಸ್ವಲ್ಪ ಮೊಸರು ಬಜ್ಜಿ ಸೈಡ್ಗೆ. ದಿನ ಶುಕ್ರವಾರದಲ್ಲಾಗಿ ಇಷ್ಟ ಆಗಿತ್ತು. ಅದೇ ಏನಪ್ಪ ಅಂತ ಅಂದರೆ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ನಾವು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ, ಬಿರಿಯಾನಿ ಪೌಡರ್ ಆಗಲಿ ಯೂಸ್ ಮಾಡಲ್ಲ. ಯಾಕೆಂದರೆ ಅವೆಲ್ಲ ಯೂಸ್ ಮಾಡೋದ್ರಿಂದ ಈ ಬೇಸಿಗೆನಲ್ಲಿ ತುಂಬಾ ಎಫೆಕ್ಟಿವ್ ಆಗುತ್ತೆ. ಅದಕ್ಕೆ ಮನೆ ಮಸಾಲಾನೇ ಯೂಸ್ ಮಾಡಿರೋದು. ಈ ವಿಡಿಯೋ ಚಿಕನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.